ಹಾಯ್ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇವತ್ತಿನ ನನ್ನ ರೊಟೀನ್ ಕಂಪ್ಲೀಟ್ ಚೇಂಜ್ ಆಗಿದೆ. ಸೊ ನನ್ನ ಒಳಗಡೆ ಏನೂ ಕೆಲಸ ಮಾಡಿದೆ. ಫಸ್ಟು ನಾನು ಹೋಟೆಲ್ ಕೆಲಸನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಳಗಡೆ ನಾನು 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದಿದ ತಕ್ಷಣ ಟೀ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಟೀ ಕುಡಿದ್ಬಿಟ್ಟು ಮನೆ ಕಸ ಗುಡಿಸಿ ಬಂದು ಈರುಳ್ಳಿ ಎಲ್ಲ ಕಟ್ ಮಾಡಿ ಟೊಮೆಟೊ ಇವತ್ತು ಚಟ್ನಿಗೆ ಮಾತ್ರ ಕಟ್ ಮಾಡಿಕೊಂಡ್ರು. ಪುದೀನ ಪಲಾವ್ ಮಾಡೋಣ ಅಂತ ಹೇಳಿದ್ರು ಹೋಟೆಲ್ಗೆ. ಸರಿ ನಾನೇನು ಮಾಡಿದೆ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಗೆ ಇಟ್ಟಿದ್ದೆ, ಬಿಡಿಸ್ಕೊಂಡಿರಲಿಲ್ಲ. ಸೊ ಹೋಗಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಬಿಡಿಸಿ ನೀಟಾಗಿ ಪುದೀನ ಪಲಾವ್ಗೆ ಸಪ್ರೇಟಾಗಿ, ಚಟ್ನಿಗೆ ಸಪ್ರೇಟಾಗಿ ಎರಡಕ್ಕೂ ಸಪ್ರೇಟ್ ಮಾಡಿಕೊಂಡೆ. ಆಮೇಲೆ ಫಸ್ಟು ಪುದೀನ ಪಲಾವ್ಗೆ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊಬ್ಬರಿನ ತುರಿದು ಕೊಟ್ಬಿಟ್ಟು ಅವರು ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿದ್ರು. ಇದನ್ನು ಹಾಕಿ ಮಿಕ್ಸ್ ಮಾಡಿ ಇನ್ನು ನೀರು ಹಾಕಿ ಅಕ್ಕಿ ಹಾಕೋದೇ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾವು ಹೋಟೆಲ್ಗೆ ಯಾವ್ಯಾವ ರೀತಿ ರೈಸ್ ಮಾಡ್ತೀವಿ, ಯಾವ ಪ್ರೊಸೀಜರಲ್ಲಿ ಮಾಡ್ತೀವಿ ಅನ್ನೋದನ್ನ ನಾನು ಡೀಟೇಲ್ಡಾಗಿ ಒಂದು ದಿವಸ ತೋರಿಸ್ತೀನಿ ನಿಮಗೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ಹೋಟೆಲ್ಗೆ ಏನೆಲ್ಲ ಅಡುಗೆ ಮಾಡ್ತೀವಿ ಅದನ್ನು ನಾನು ನಿಮಗೆ ಖಂಡಿತವಾಗ್ಲೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ರಾತ್ರಿಯೇ ಟೀ ಫ್ಲಾಸ್ಕೆಲ್ಲ ಉಜ್ಜಿ ಇಟ್ಟಿರೋದ್ರಿಂದ ಅದ್ರ ತಂಟೆಗೆ ನಾನು ಹೋಗಲಿಲ್ಲ. ಜಸ್ಟ್ ಪಾತ್ರೆ ಉಜ್ಜಿ ಗ್ಯಾಸೆಲ್ಲ ಉರಿಸ್ಬಿಟ್ಟು ಆಚೆ ಹೋಗ್ಬಿಟ್ಟೆ. ಸೊ ಆಚೆ ಹೋಗಿ ಇನ್ನೇನು ಸಣ್ಣ ಪುಟ್ಟದ ಕೆಲಸ ಇದೆ ಅದು ಮುಗಿಸ್ಕೊಂಡೆ. ಹಂಗೆ ಮನೆ ಕೂಡ ಅದ್ರ ಜೊತೆಗೇ ಒರೆಸ್ಕೊಂಬಿಟ್ಟೆ. ಆದಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಇರಲಿಲ್ಲ. ಟೊಮೆಟೊ ಚಟ್ನಿ ಎಲ್ಲ ರುಬ್ಬಿ ಟೀ ಮಾಡಿ, ಒಂದು ಹೋಟೆಲ್ಗೆ ಟೀ ಮಾಡಬೇಕು, ಇನ್ನೊಂದು ಮನೆಗೂ ಮಾಡಬೇಕು. ಎರಡಕ್ಕೂ ಟೀ ಮಾಡಿ ಫ್ಲಾಸ್ಕ್ ಒಳಗಡೆ ಹಾಕಿಬಿಟ್ಟು ಆಮೇಲೆ ಇನ್ನು ಮಿಕ್ಕಿ ಎಲ್ಲ ಸಿಗರೇಟು ಏನೇನಿದೆ ಅದನ್ನೆಲ್ಲ ತೊಗೊಂಡೋಗಿ ಅಲ್ಲಿಟ್ಟು ಕೆಂಪು ಚಟ್ನಿ ರುಬ್ಬೋದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಕೆಂಪು ಚಟ್ನಿ ರುಬ್ಬೋದಕ್ಕೆ ಅಂತ ನಿಂತ್ಕೊಂಡು
ಹೋಟೆಲ್ ಹತ್ರ ಹೋಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಹೋಟೆಲ್ ಹತ್ರ ಬಂದೆ. ಮನೆಗೆ ಬಂದೆ, ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ಸಾಂಬಾರು ಮಾಡೋಣ ಮತ್ತು ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಮುಲ್ಲಂಗಿ ಎಲ್ಲ ಹಾಕಿ ಸಾಂಬಾರ್ಗಿಟ್ಟೆ. ಆಮೇಲೆ ಒಂದು ದಪ್ಪದು ಮಾವಿನಕಾಯಿ ತೊಗೊಂಡೆ. ಅದು ಇವತ್ತು ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಎಣ್ಣೆ ಹಾಕಲಿಲ್ಲ, ಕಪ್ಪಗಾಗಬೇಕು, ಸುಡಬೇಕು. ಬಟ್ ಸುಡೋ ಪ್ರೊಸೀಜರ್ ನನ್ನ ಹತ್ರ ಯಾವುದೇ ರೀತಿ ಇದಿರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಈ ಥರ ಬಾಣಲಿಗೆ ಹಾಕಿ ರೋಸ್ಟ್ ಥರ ಮಾಡಿಕೊಂಡೆ. ಅದೇ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕಿ ಎಣ್ಣೆ ಏನು ಹಾಕದೆ ರೋಸ್ಟ್ ಮಾಡಿಕೊಂಡೆ. ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಏನು ಮಾವಿನಕಾಯಿ ಇದೆ, ಆ ಮಾವಿನಕಾಯಿ ಕೂಡ ಸೇಮ್ ಪ್ರೊಸೀಜರ್. ಒಂಚೂರು ಎಣ್ಣೆ ಕೂಡ ಹಾಕದೆ ಚೆನ್ನಾಗಿ ಅದನ್ನೆಲ್ಲನೇ ಹುರ್ಕೊಂಡೆ. ಹುರಿದಿದ್ದಾದಮೇಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಸ್ವಲ್ಪ ಜೀರಿಗೆ ಕೂಡ ಬಿಸಿ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡಿದೆ. ಇನ್ನು ಏನಾದರೂ ಒಗ್ಗರಣೆ ಕೊಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಮತ್ತು ಸ್ವಲ್ಪ ಇದನ್ನೆಲ್ಲ ಹಾಕ್ಬಿಟ್ಟು ಹುರಿದೆ. ಅದನ್ನು ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಇನ್ನು ಇದಾದಮೇಲೆ ಬೇಳೆ ಸಾಂಬಾರ್ಗಿಟ್ಟಿದ್ದೆ. ಬೇಳೆ ಸಾಂಬಾರು ಕೂಡ ಆಯಿತು. ಅನ್ನ ಕೂಡ ಮಾಡಿಬಿಟ್ಟು ಊಟ ಮಾಡಿ ಪಾತ್ರೆ ಎಲ್ಲ ಆಲ್ರೆಡಿ ಉಜ್ಜಿದ್ರೆ ಹೋಗಿ ಬಟ್ಟೆ ವಾಶ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಚಟ್ನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಡಿಫ್ರೆಂಟ್ ಟೇಸ್ಟ್ ಕೊಡ್ತಾಯಿತ್ತು. ಸೊ ಇಷ್ಟೇ, ಬೇರೆ ಏನೂ ಹಾಕಲಿಲ್ಲ ನಾನು. ಬರೀ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ನನಗಂತೂ ಬಾಯಲ್ಲಿ ನೋಡ್ತಾ ಇದ್ರೇ ಟೆಂಪ್ಟ್ ಆಗ್ತಿತ್ತು, ಒಂಥರ ತಿನ್ಬಿಡೋಣ ಇವಾಗಲೇ ಅಂತ. ಸೊ ನಮ್ಮ ಚಿಕ್ಕಮ್ಮಗೆ ಸ್ವಲ್ಪ ಇಟ್ಕೊಂಡೆ. ಈಗ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಇನ್ನು ಮಿಕ್ಕಿದ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಈಗ ಪಾತ್ರೆ ಉಜ್ಜೋಣ ಅಂತ ಹೇಳಿಬಿಟ್ಟು ಅಕ್ಕಿಗೆ ಇಟ್ಬಿಟ್ಟು ಸಾಂಬಾರು ಬಿಸಿ ಇಟ್ಟು ಪಾತ್ರೆ ಉಜ್ಜೋಣ ಅಂತ ಹೇಳಿ ನಿಂತ್ಕೊಂಡೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೇಲೆ ಹಿಡಿತ ಅನ್ನೋದು ಇರಬೇಕು. ಯಾಕಂದರೆ ಮನಸ್ಸು ಬಂದು ಕನ್ನಡಿ ಇದ್ದಂಗೆ ಒಂದು ಸತಿ ಒಡೆದು ಬಿರುಕು ಬಿಟ್ಟಿದ್ದಿ ಅಂದರೆ ಮತ್ತೆ ಜೋಡಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಮನಸ್ಸನ್ನು ನಾವು ಎಷ್ಟು ಶುದ್ಧವಾಗಿ ಇಟ್ಕೊಬೇಕಂದ್ರೆ, ಮಾತು ಗಾಜಿನಂಗೆ ಮಾತು. ಸೊ ನಾವು ಆಡ್ಬಿಡ್ತೀವಿ, ಬಟ್ ನಾವು ಅದನ್ನು ರಿಟರ್ನ್ ತೊಗೊಳಕ್ಕಾಗೋದಿಲ್ಲ. ಆದರೆ ಅಷ್ಟೇ ಜೀವನದಲ್ಲಿ ನಾವು ಕಷ್ಟ ಕೂಡ ಬೀಳಬೇಕಾಗುತ್ತೆ. ನಮ್ಮ ಎಫರ್ಟ್ ಆಗಿರಲಿ, ನಮ್ಮ ಇದಾಗಿರಲಿ ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಮಾತನ್ನು ಯಾವಾಗಲೂ ಅಷ್ಟೇ ಮಿತಿಯಾಗಿ ಇಟ್ಕೊಂಡಿರಬೇಕು. ಯಾರ ಜೊತೆನೂ ಜಾಸ್ತಿ ಚರ್ಚೆ ಮಾಡಬಾರ್ದು, ಯಾರ ಜೊತೆನೂ ನಾವು ಕಂಪ್ಯಾರಿಸೇಷನ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನಾವು ಇದನ್ನು ಕಲಿಬೇಕು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದೊಂದೇ, ಮನಸ್ಸು ಒಂದು ಸತಿ ಒಡೆದೋದ್ರೆ ನೀನು ಎಷ್ಟೇ ಅದನ್ನು ಕೂಡಿಸ್ಕೊಂಡಿದ್ದೀನಿ, ನೀನು ನನ್ನ ಹತ್ರ ಇರೋ ಅಂದರೆ ಕೂಡ ಯಾರೂ ಇರೋದಿಲ್ಲ. ಸೊ ನಮಗೆ ಬೇಕಾಗಿರೋದೊಂದೇ, ನಮಗೆ ಇರಬೇಕಾಗಿರೋದು ಒಂದೇ, ಮನಸ್ಸು. ಮಾತು ಆಡೋಕ್ಕೂ ಮುಂಚೆ 100 ಸತಿ ನಾವು ಯೋಚನೆ ಮಾಡಬೇಕು. ಒಬ್ಬರನ್ನ ಒಂದು ಮಾತು ಅನ್ನೋದಕ್ಕೂ ಮುಂಚೆ 100 ಸತಿ ಯೋಚನೆ ಮಾಡಿ 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 ನಾವು ಮುಂದೆ ಹೆಜ್ಜೆ ಇಡಬೇಕು. ಸೊ ಅದು ನಮ್ಮ ಜೀವನದ ಸತ್ಯ ಕೂಡ. ಫಸ್ಟ್ ಆಫ್ ಆಲ್ ನಾವು ಚೆನ್ನಾಗಿರಬೇಕು, ನಮ್ಮ ಲೈಫಲ್ಲಿ ಇದಿರಬೇಕು ಅಂತ. ಸೊ ಇನ್ನು ಅಕ್ಕ ತಂಗಿ ಇಬ್ಬರು ಜುಟ್ಟು ಹಿಡ್ಕೊಂಡು ಹೊಡೆದಾಡಿದ್ದಾರೆ. ಯಾವಾಗಲೂ ಜಗಳ ಆಡ್ತಿರ್ತಾರೆ. ಬಟ್ ಇವತ್ತಿಬ್ಬರಿಗೂ ಏನೋ ಒಂಥರ ಖುಷಿ. ಆ ಕಡೆ ನಮ್ಮ ಯಜಮಾನ್ರನ್ನ ಹೊಡಿತಾಳೆ, ಈ ಕಡೆ ಅವ್ರ ಅಕ್ಕನ ಹೊಡಿತಾಳೆ. ರೌಡಿ ಬೇಬಿ ಇವಳು. ಸೊ ಇವಳು ಬಂದು ನಮಗೆ ಒಂಥರ ಬೂಸ್ಟರ್ ಇದ್ದಂಗೆ. ನಾವು ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ಇವಳೇ ನಮ್ಮನ್ನು ಬೂಸ್ಟ್ ಮಾಡ್ತಾ ಇರ್ತಾಳೆ. ಇನ್ನು ಏನು ಇದಿದೆ ಅದನ್ನೆಲ್ಲ ಬಿಸಿ ಇಟ್ಬಿಟ್ಟು ಮುದ್ದೆ ಅನ್ನ ಎಲ್ಲನೂ ಹಾಕಿ ತಟ್ಟೆಗಳೆಲ್ಲ ಹಾಕಿಟ್ಬಿಟ್ಟು ಬಿಡೋಣ ಅಮ್ಮನಿಗೆ ಅಂತ ಹೇಳಿ ನಾನು ಮುದ್ದೆ ಅಂತೂ ತೊಳಸ್ಕೊಂಡೆ. ಆಮೇಲೆ ಅದನ್ನು ಊಟಗಳು ಅವ್ರಿಗಿಟ್ಟೆ. ಸೊ ಇವತ್ತಿನ ಡೈಲಿ ರೊಟೀನ್ ಕೂಡ ಇದಾಗೇ ಇರುತ್ತೆ. ಸೊ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ, ಸೊ ಮುದ್ದೆ ಎಲ್ಲ ಆಯಿತು, ಊಟನೂ ಕೊಡಬೇಕಾಗಿತ್ತು ಅಮ್ಮನಿಗೆ. ಸೊ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಇಷ್ಟೇ, ಯಾರನ್ನಾದರೂ ಏನಾದರೂ ಅನ್ನೋಕ್ಕೂ ಮುಂಚೆ, ಯಾರತ್ತಾದರೂ ಮಾತಾಡೋಕ್ಕೂ ಮುಂಚೆ 1 ಸತಿ ಅಲ್ಲ 100 ಸತಿ ಯೋಚನೆ ಮಾಡಿ. ಅವರ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದೆ ನಾವೇನಾದರೂ ಮಾತಾಡಿದಾಗ ಅವರ ಮನಸ್ಸಿಗೆ ಹರ್ಟಾಗುತ್ತೆ. ಆ್ಯಂಡ್ ನಮಗೇನು ಗೊತ್ತಿರೋದಿಲ್ಲ, ನಾವು ಅವ್ರ ಬಗ್ಗೆ ಒಂದೇ ಹತ್ರ ಮಾತಾಡಿ ಸುಮ್ಮನೆ ಇರೋದಿಲ್ಲ. ಬಟ್ ಬೇರೆ ಕಡೆ ಹೋದಾಗೆಲ್ಲ ಹೇಳ್ಕೊಳ್ತಾನೆ ಇರ್ತೀವಿ. ಬಟ್ ನಾವು ಮಾಡಬೇಕಾಗಿರೋದು ಇಷ್ಟೇ, ಫಸ್ಟು ಅವ್ರ ಪರಿಸ್ಥಿತಿನ, ಅವ್ರ ಕಷ್ಟನ ನಾವು ಅರ್ಥ ಮಾಡ್ಕೊಬೇಕು. ಆಮೇಲೆ ಇನ್ನು ಮಿಕ್ಕಿದ್ದನ್ನು ನಾವು ಇದು ಮಾಡಬೇಕು. ಸೊ ಇವತ್ತಿನ ರೊಟೀನ್ ಇಷ್ಟೇ. ದಯವಿಟ್ಟು ನಾನು ಹಾಕಿರೋಂಥ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಯಾಕೆ ನಾನು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದು ಕೂಡ ಅದೇ ರೀಸನ್ ಬೆಳಗ್ಗೆನೆ. ಮಗಳ ಎಜುಕೇಷನ್ ಫೀಸ್ ಕಟ್ಟಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದು ನನಗೆ ತುಂಬಾ ಆಸೆ ಇದೆ. ದಯವಿಟ್ಟು ನೆರವೇರಿಸ್ಕೊಡಿ. ಹಾಗೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.